ಸ್ಕೂಲಲ್ಲಿ ಒಂದು ಕಚಡ ಅಂತ ಸ್ಟೂಡೆಂಟ್ ಇದ್ರೆ ನಾನೇ. ನೀವೇನಾ? ನಾನು ಧೈರ್ಯವಾಗಿ ಒಪ್ಕೋತೀನಿ. ಅವಾಗಿಂದನು ಅವಾಗಿಂದನು ಕಚಡ, ನಾನು ಅದನ್ನ ಹೇಳ್ತಿಲ್ಲ. ಇವಾಗಲೂ ಸ್ವಲ್ಪ ಆದರೆ ಡಿಗ್ನಿಫೈಡ್ ಕಚಡ. ಜಗತ್ತಲ್ಲಿ ಏನನ್ನೇ ಹೇಳಿದ್ರೆ ಉದ್ದ ಆಗುತ್ತೆ, ಇದನ್ನ ನೀವು ಹೇಳದಷ್ಟು ತುಂಡಾಗುತ್ತೆ. ಏನು ಕ್ಲೂ ಕೊಡಿ. ಇದು ಸದಾ ನಿಮ್ಮ ಜೊತೆ ಇರುತ್ತೆ. ಓ, ಇದು ನಾಲ್ಗೆ. ಇನ್ನೊಂದು ಕ್ಲೂ ಕೊಡ್ಲಾ? ಇದು ಬೇಕು ಅಂದಾಗೆಲ್ಲ ಕೈಯಲ್ಲಿ ಇಟ್ಕೋತೀರಾ. ಯಾವ್ದಪ್ಪ ಅದು? ಇನ್ನೊಂದ್ಸತಿ ಕ್ವಶನ್ ಕೇಳಿ. ಇನ್ನೊಂದ್ಸತಿ ಇದು ಜಗತ್ತಲ್ಲಿ ಏನನ್ನೇ ಹೇಳಿದ್ರು ಉದ್ದ ಆಗುತ್ತೆ. ಏನೇನು ಹೇಳಿದ್ರು ಉದ್ದ, ಬಟ್ ಇದನ್ನ ಹೇಳಿದ್ರೆ ಚಿಕ್ಕದಾಗುತ್ತೆ. ಯಾವ್ದು ಈ ಥರ? ಇನ್ನೊಂದು ಕ್ಲೂ ಕೊಡ್ಲಾ? ಕಡಿ. ಒಂದು ಸರಿ ಇದು ಇಷ್ಟ ಆಗ್ಬಿಟ್ರೆ ಅವಾಗ ಬಾಯಿ ಇಟ್ಕೋತೀರಾ. ತುಂಬಾ ತರಲೆ ಆಗಿದ್ದವ್ರ ತರ ನೀವು ಸ್ಕೂಲ್. ಹೌದೌದು. ಈಗ ತರಲೆ ಪ್ರಶ್ನೆ ನೀವು ಆನ್ಸರ್ ಮಾಡಲಿ. ಒಂದ್ಸತಿ ತಿಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅವೆಲ್ಲ. ನೀವು ತಿಂದಾರು ತಿನ್ಕೊಳ್ಳಿ, ನೆಕ್ಕೊಳ್ಳಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೌದಾ? ಏನ್ ನೀರ, ಏನ್ ಜೊಲ್ಲ ಅದೊಂದೆಲ್ಲ ಬಾಯಿಲೆ. ಬಟ್ ಈ ವಿಷಯ ಇದೆ. ಯಾವ್ದು ಗುರು ಥರದ್ದೆಲ್ಲ ಬೆರಳು ಇಲ್ಲ ಬೆರಳಿಗೆ ತುಂಡಾಗತ್ತೆ. ಹೌದಲ್ವಾ? ಬ್ರೋ ನನಗೆ ಹೇಳ. ನಿಮ್ಮ ಹತ್ರ ಇಲ್ವಾ ಅದು? ಇದೆ. ಹೇಳಿ. ಯಾವುದು ಬ್ರೋ ಅದು? ಇದು ಈಗ ನಿಮಿಷ ನಮ್ಮ ಹತ್ರ ಇರುವಂಥದ್ದೇನ? ಅದು ಇರುತ್ತೆ ಬ್ರೋ, ನಿಮ್ಮ ಹತ್ರ ಇರುತ್ತೆ. ಏನು ಹೇಳಿದ್ರೆ ಉದ್ದಾಗ ಮೂಗು ಹೆಂಗ್ ಉದ್ದ ಆಗತ್ತದು? ಮೂಗು ಹೇಳಿದ್ರೆ ಯಾರ ಉದ್ದ ಆಗುತ್ತಾ ಬ್ರೋ? ಆಯ್ತು. ಮೂಗು ಎಳಿತಿದ್ರಲ್ಲ, ಅದು ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ಮೇಲೆ ಎಳಿತಾರೆ ಇದನ್ನ. ವಯಸ್ಸಾದ್ಮೇಲೆ ವಯಸ್ಸಾದ್ಮೇಲೆ ಎಳಿತೀರಾ? ವಯಸ್ಸಾದ್ಮೇಲೂ ಎಳೆಯುವಂಥದ್ದು ಯಾವ್ದಪ್ಪ ಇದೆಯಾ ಬ್ರೋ? ಎಲ್ಲ ಈ ರಿಯಾಕ್ಷನ್ ಸೂಪರ್ ನಿಮ್ದು. ಆಕ್ಚುಲಿ ಗಿಚ್ಚಿಗಿಳಿದ್ದು ತುಂಬಾ ಒಳ್ಳೆ ವರ್ಕೌಟ್ ಆಗಿದೆ ಅಲ್ಲ? ಹೌದು. ಓಕೆ, ಆನ್ಸರ್ ಮಾಡಿ. ಆನ್ಸರ್ ಹೇಳಿ ಹೋಗ್ಲಿ ನೀವೇ. ದಮ್ಮು ದಮ್ ಎಳಿತೀರ ತಾನೆ? ದಮ್ ಎಳೆದು ದಮ್ ಚಿಕ್ಕದಾಗಲ್ವಾ? ಅದಂಗೆ ಉದ್ದ ನೋಡಿ. ಇದು ನಿಮ್ ಜೊತೆ ಇರತ್ತಾ? ನಮ್ಮ ಜೊತೆ ಯಾವಾಗಲೂ ಹೆಂಗಿರುತ್ತೆ? ಸೇದಂಗಿದ್ರೆ ನಿಮ್ ಜೊತೆ ಇರತ್ತಾ? ಎಲ್ಲಿರುತ್ತೆ ನಮ್ಮ? ಅವಾಗ ಕೈಯಲ್ಲಿ ಇಟ್ಕೋತೀರಾ, ಇಷ್ಟ ಆದ್ರೆ ಬಾಯಲ್ಲಿ ಇಟ್ಕೋತೀರಾ. ಆಯ್ತಲ್ಲ? ಏನೋ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ. ಯಾವುದು ನಿಮ್ದು ಬ್ರ್ಯಾಂಡು? ಇಲ್ಲ, ನಂದು ಅದೆಲ್ಲ ಅಭ್ಯಾಸ ಇಲ್ಲ. ನಾನು ಟೀ ಶರ್ಟ್ ಬ್ರ್ಯಾಂಡ್ ಕೇಳಿದ್ದು. ಟೀ ಶರ್ಟ್ ಬ್ರ್ಯಾಂಡಾ? ಇದು ಬಂದ್ಬಿಟ್ಟು ಝಾರಾ. ಓಕೆ, ಇದು ಆ ಬ್ರ್ಯಾಂಡು? ಅದಿಲ್ಲ. ಅದಕ್ಕೆ ಕೇಳಿದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.